9 ಗಂಟೆಗೆ. ನಾನು 6 ಗಂಟೆಗೆ ಎದ್ದು ಇವಳನ್ನ ಎಬ್ಸಿ ಒಂದೊಂದು ತುತ್ಕು ನೀರು ಕುಡಿಯೋ ಥರ ಅನ್ನ ಇರ್ಬೇಕು ಅವಳಿಗೆ. ಈ ಊಟ ಆದರೆ ಮಾತ್ರ ತಟ್ಟೆ ತುಂಬ ಅನ್ನ ಹಾಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ. ಮಾಡ್ತಾ ಇದ್ದೀನಿ ಅಡುಗೆಗೆ ಅಂದರೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳಿ ಅಲ್ಲಿ ಚಿಕನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಮೆಹಂದಿ ಹಾಕಬೇಕಾದ್ರೆ ಯಾರಾದರೂ ಹಾಕ್ಕೊಟ್ರೆ ಕಂಫರ್ಟೇಬಲ್, ಬೇರೆ ನಮಗೆ ನಾವೇ. ನಾನು ನೋಡ್ತೀನಿ ಇವತ್ತು ನನ್ನ ಉತ್ತರ ನೋಡಿದ್ರೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಬೇರೆ ಥರ ಹೇಳ್ತೀನಿ. ಸಂಡೇ ಡೌ ಮಾಡ್ತಾವಳೆ, ಡೌ ರಾಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ ಎಷ್ಟು 10:15 ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ವ್ಲಾಗ್, ಹಾಗೆ ಲೇಟ್ ಬ್ರೇಕ್ಫಾಸ್ಟ್. ಇನ್ನು ಬ್ರೇಕ್ಫಾಸ್ಟ್ ಏನು ಅಂತ ನಿನ್ನೆನೇ ನಾನು ಕೇಸ್ ಮಾಡಿ ಅಂತ ಹೇಳಿದ್ದೆ. ನಮ್ಮ ಸಾನಿಗೆ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗುತ್ತೆ ಅದು. ನಮ್ಮ ಸಾನಿಗೆ ಇನ್ನೂ ಇಷ್ಟ ಆಗ್ತಾ ಇಲ್ಲ. ಅದನ್ನೇ ಇನ್ನೇನಿಲ್ಲ, ಸ್ಪೆಷಲ್ ಆಗಿ ಅವರೆಕಾಳು ಹಾಕಿ ತೆಳುವಾಗಿ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದು. ಅದಾದಮೇಲೆ ನಾನು ಮನೆ ಕ್ಲೀನ್ ಮಾಡಿಕೊಟ್ಟೆ, ಅಂದರೆ ಸಾನು ಕಸ ಗುಡಿಸ್ಕೊಟ್ಲು, ನಾನು ಮನೆ ಒರೆಸ್ಕೊಟ್ಟೆ. ಅದಾದಮೇಲೆ ಅವಳು ಸ್ನಾನ ಮುಗಿಸ್ಕೊಂಡು ಬಂದು ಮನೆ ಕ್ಲೀನ್ ಮಾಡಿದ್ದೆ. ಓಹೋ, ಕಸವನ್ನು ಗುಡಿಸಿರ್ತಾನೆ. ನಮ್ಮಮ್ಮ ಇದ್ದಿದ್ದೆ 8:30ಗೆ, ಇಲ್ಲ 9 ಗಂಟೆಗೆ. ನಾನು 6 ಗಂಟೆಗೆ ಎದ್ದು ಇವಳನ್ನ ಎಬ್ಸಿ ನಮ್ಮ ಕನುಷಿ ಹಿಂಸೆ ಕೊಟ್ಟು ಎಬ್ಸದ್ಲಂತೆ. ಎದ್ದು ಬಂದ್ಬಿಟ್ಟು ಅವಳೆ ಹಾಲಲ್ಲಿ. ಇನ್ನು ಸಂತು ಕ್ರಿಕೆಟ್ಗೆ ಹೋಗ್ತಾ ಇದ್ರು. ಸೊ ಅವಾಗ ಏನ್ ಮಾಡ್ತಾವ ಬಿದ್ದರೆ ಏನ್ ಮಾಡೋದು, ಓದಕ್ಕಲ್ಲ ಬರೆಯಕ್ಕೆ ಶುರು ಮಾಡವಳೆ. ಡೌರಾಣಿ ಓವರ್ ಆಕ್ಟಿಂಗ್ ಅಂತವಳೆ, ಬರೆಯೋದಕ್ಕೆ ಶುರು ಮಾಡವಳೆ. ಬರೆದು ಆಮೇಲಿಂದ ನನ್ನ ಎಬ್ಸದ್ಲು. ಎಬ್ಸ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ, ಕಸ ಗುಡಿಸ್ಕೊಡು ಸಾನು ಅಂದೆ, ಗುಡಿಸ್ಕೊಟ್ಲು. ನನ್ನ ಮನೆ ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಅವಳಮ್ಮ ಆಗ್ಬಿಟ್ಟವಳೆ. ಇನ್ನು ಸಂತು ಕ್ರಿಕೆಟ್ ಆಡ್ಕೊಂಡು ಬಂದವ್ರೆ ಪಾಪ. ನಮ್ಮ ಕನುಷಿನ ಫುಟ್ಬಾಲ್ ಆಡಕ್ ಹೋಗಿ ಕಾಲು ಉಳಿಸ್ಕೊಂಡು ಬಂದವ್ರಂತೆ. ಕನುಷಿನ ಕರ್ಕೊಂಡೋಗಿ ಟ್ಯೂಷನ್ ಬಿಟ್ಟು ಬಂದವ್ರೆ. ಎಷ್ಟು ಗಂಟೆಗೆ ಅಂತ ನಮ್ಗೆ ಹೇಳಿಲ್ಲ. 10:30 ಫೋನ್ ಮಾಡ್ಬಿಟ್ಟು ಲೇ ಟ್ಯೂಷನ್ ಟೈಮ್ ಆಗೋಯ್ತು, ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಇವಾಗ ಟ್ಯೂಷನ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದರು. ಇನ್ನು ನಾನು ಪಲಾವ್ ರೆಡಿ ಮಾಡ್ತಾ ಇದ್ದೀನಿ. ಇದು ರೆಡಿ ಆಗಿಬಿಡಲಿ ಫಸ್ಟಿಗೆ, ಇದನ್ನು ತಿಂದು ಮುಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನದ ಅಡುಗೆನ ಯೋಚನೆ ಮಾಡ್ತೀನಿ. ಇವಾಗ ಇದು ರೆಡಿ ಆಗ್ತಿದೆ. ಓಕೆ, ಇನ್ನು ಇವತ್ತಿನ ತುಪ್ಪ ಏನು ಹಾಕೊಳಕ್ಕಾಗಲ್ಲ, ಅದೇ ಫುಲ್ ಸ್ಪೈಸಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತಲ್ಲ. ನಮ್ಮ ಸಾನಿಗೆ ಅನ್ನ ಅಗ್ಲಗ್ಲು ತರ ನುಂಗಕ್ಕಾಗದಿರೋ ಥರ ಒಂದೊಂದು ತುತ್ಕು ನೀರು ಕುಡಿಯೋ ಥರ ಅನ್ನ ಇರ್ಬೇಕು ಅವಳಿಗೆ. ಬಟ್ ನಮಿಗೂ ಆ ಥರ ಇಷ್ಟ ಇಲ್ಲ ಅಂತಲ್ಲ. ಬಟ್ ಕೆಲವೊಮ್ಮೆ ಇದು ನನಗೂ ಇಷ್ಟ ಆಗುತ್ತೆ, ಸಂತಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ರಾಜಮಹಲ್ ಊರಿಗೆ ಹೋದ್ರೆ ನಾವು ಇದು ಒಂದೇ ಮಾಡೋದು. ಸಂತು ಅಲ್ಲಿ ಕೇಳೋದು, ಏಯ್ ಇದು ಯಾಕೆ ತಾನೇ ಅಲ್ಲೂ ಬಳಸೋದು ಇಲ್ಲ ಇಲ್ಲ. ಸೊಸೈಟಿ ಹಾಕಿ ಬಳಸಿದ್ರು ಅಲ್ಲಿ ಚೆನ್ನಾಗೇ ಇರುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ನಮ್ಮ ಸಾನಿಗೆ ಎಲ್ಲಿ ಮಾಡಿದ್ರು ಅದು ಇಷ್ಟ ಆಗೋದಿಲ್ಲ ಅಷ್ಟೇ ಅವಳಿಗೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಹೆಂಗೈತೆ ನಮ್ಮ ಸಂತು? ಈ ಊಟ ಆದರೆ ಮಾತ್ರ ತಟ್ಟೆ ತುಂಬ ಅನ್ನ ಹಾಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ಕೂತ್ಕೊಳ್ಳಲ್ಲ. ನಾನು ಹಾಕೊಂಡಿದ್ದೀನಿ. ಇನ್ನಿಲ್ಲಿ ನಮ್ಮ ಸಾನು ಇಷ್ಟ ಇಲ್ಲ ಅಂತ, ಅಯ್ಯಪ್ಪ ಇಷ್ಟ ಇಲ್ಲ ಅಂತಾಳೆ. ಬಟ್ ಇನ್ನೊಂದು ಸರಿ ಹಾಕ್ಸ್ಕೊಂಡು ತಿಂತಾಳೆ ಪಕ್ಕ. ನಮ್ಮ ಸಂತು ಈಗ ಟಗರು ಪಲ್ಯ ಮೂವಿ ನೋಡೋಣ ಅಂತ ಹಾಕೊಂಡು ಕೂತವ್ರು. ಇದನ್ನು ಆಲ್ರೆಡಿ ನಾನು ನೋಡಿಬಿಟ್ಟಿದ್ದೀನಿ. ದೀಪ ಹಚ್ಚಿರೋದು ಇನ್ನೂ ಸಣ್ಣದಾಗಿ ಉರಿತೈತೆ. ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಡುಗೆಗೆ ಅಂದರೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳಿ ಅಲ್ಲಿ ಚಿಕನ್ನ ವಾಶ್ ಮಾಡಿ ಅದನ್ನ ನೀರು ಸೋರೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ರು ಚಿಕನ್ ರೆಸಿಪಿ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವರಿಗೂ ಕೂಡ ಚಿಕನ್ ರೆಸಿಪಿ ತೋರಿಸಾಗುತ್ತೆ. ಹಾಗೆ ಭಾನುವಾರದ ಸ್ಪೆಷಲ್ ಬಾಡೂಟನೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಬಿರಿಯಾನಿನ ರೆಡಿ ಮಾಡಿಟ್ಬಿಟ್ಟು ನಾನು ಅಂದರೆ ರೆಡಿ ಆಗೋದಕ್ಕೆ ಸೈಡಿಗೆ ಇಟ್ಟು ನೆಕ್ಸ್ಟಿಗೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಫಸ್ಟಿಗೆ ಸ್ವಲ್ಪ ಮಾಡಿಟ್ಬಿಡ್ತೀನಿ. ಬಿರಿಯಾನಿ ಆದರೆ ಅದು ಸ್ವಲ್ಪ ಬೇಗ ಆಗುತ್ತೆ ಪೆಪ್ಪರ್ ಡ್ರೈ. ಹಾಗಾಗಿ ಫಸ್ಟಿಗೆ ಬಿರಿಯಾನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಾಡೋ ಥರ ನಾಟಿ ಸ್ಟೈಲ್ ಬಿರಿಯಾನಿ ಅದೇನೇ ಮಾಡ್ತಾ ಇರೋವಂಥದ್ದು. ನಮ್ಮನೇಲಿ ಎಲ್ರಿಗೂ ಮಟನಲ್ಲಾದರೆ ರೆಡ್ ಕಲರ್ ಬಿರಿಯಾನಿ ಇಷ್ಟ, ಚಿಕನಲ್ಲಾದರೆ ಇದು ನಾಟಿ ಸ್ಟೈಲೇ ಇಷ್ಟ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇದನ್ನು ಮಾಡಿಟ್ಟು ಅದನ್ನು ಕೂಡ ರೆಡಿ ಮಾಡ್ತೀನಿ.
ಫಸ್ಟಿಗೆ ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ನಾನು 1 ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದು ಅದೇ ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು 2 ಸ್ಪೂನಷ್ಟು ಪೆಪ್ಪರ್ ಕಾಳು ಹಾಕಬೇಕು. ಪೆಪ್ಪರ್ ಡ್ರೈ ಆಗಿರೋದ್ರಿಂದ 2 ಸ್ಪೂನಷ್ಟು ಪೆಪ್ಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟಿಗೆ ಎತ್ತಿಟ್ಟು ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ನೆಕ್ಸ್ಟಿಗೆ ಮತ್ತೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಕೂಡ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಇವಾಗ ಏನೇನು ಫ್ರೈ ಮಾಡ್ಕೊಂಡೆ ಅದಷ್ಟೂ ಕೂಡ ತೆಕ್ಕೊಂಡು ನಾವು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟಿಗೆ ಇದು ನಾನು ಪೌಡರ್ ಮಾಡಿ ಎತ್ತಿಟ್ಕೊತೀನಿ. ಅದಾದ ನೆಕ್ಸ್ಟಿಗೆ ಏನು ಮಾಡಬೇಕು ಅಂದರೆ ಬಾಣಲಿಗೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ 2 ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ, ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, 1 ಮೀಡಿಯಮ್ ಸೈಜ್ದು, ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಟಿರೋವಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ನ ಆ್ಯಡ್ ಮಾಡ್ತಿದ್ದಾಗೆ ಅದ್ರ ಜೊತೆಗೆ ಸಾಲ್ಟ್ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇದು ಗ್ರೇವಿ ಟೈಪಲ್ಲ, ಸ್ವಲ್ಪ ಸಾಲ್ಟ್ ಕಮ್ಮಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ಅನಿಸ್ತು. ಇನ್ನು ಅದಾದ ನಂತರ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ನೀರೆಲ್ಲ ಬಿಡುತ್ತೆ ನೋಡಿ. ಇವಾಗ ಇದರಲ್ಲಿರೋ ನೀರೆಲ್ಲ ಹೊರಗಡೆ ಬಂದಿದೆ. ಇದೆಲ್ಲ ಪೂರ್ತಿಯಾಗಿ ಹೋಗಿ ಆಯಿಲ್ ಕಾಣೋ ಥರ ಆಗಬೇಕು. ಅಲ್ಲಿವರೆಗೂ ಚಿಕನ್ನ ಹಾಗೆ ಬೇಯೋದಕ್ಕೆ ಬಿಡಬೇಕು ನೋಡಿ. ಇವಾಗ ಬರೀ ಆಯಿಲ್ ಮಾತ್ರ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಈಸಿಯಾಗಿ ಆಗುತ್ತೆ, ಹಾಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟಿಗೆ ನಾನು ಏನೇನು ಫ್ರೈ ಮಾಡ್ಕೊಂಡಿದ್ದೆ, ಜೀರಿಗೆ, ಮೆಣಸು, ಸೋಂಪು, ಧನಿಯಾ ಎಲ್ಲದನ್ನು ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹುರಿದಿರೋ ಕಾಳೆ ಆಗಿರೋದ್ರಿಂದ ಅದೇ ಪದಾರ್ಥನೇ ಆಗಿರೋದ್ರಿಂದ ತುಂಬ ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ. ಇನ್ನು ಅದಾದ ನಂತರ ನಾನು 1/4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ 5 ರಿಂದ 10 ನಿಮಿಷ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚಿಕನು ಚೆನ್ನಾಗಿ ಕುಕ್ ಆಗುತ್ತೆ. ಹಾಗೆ ಅದರಲ್ಲಿರೋ ನೀರು ಕೂಡ ಹೋಗಿ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಇನ್ನು ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ತಿರುಗಿಕೊಂಡು ಇದಕ್ಕೆ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ನೀವು ಚಿಕನ್ ರೆಸಿಪಿ ಕೇಳಿದ್ರಿ, ಸೊ ನಾನು ಅದಕ್ಕೋಸ್ಕರ ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇನ್ನು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಮಳೆಯಲ್ಲಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಏನು ನಾನು ಕೂಡ ಊಟ ಮಾಡಿ ಮುಗಿಸ್ದೆ. ಅದಾದಮೇಲೆ ಕವಿತವ್ರು ಬರ್ತೀನಿ ಮೆಹಂದಿ ಹಾಕ್ಸ್ಕೊಳಕ್ಕೆ ಅಂತ ಹೇಳಿ ಹಿಂದಿನ ದಿನವೇ ಹೇಳಿದರು. ಹಾಗಾಗಿ ಹಿಂದಿನ ದಿನ ಮೆಹಂದಿನ ಕಲಸಿಟ್ಟಿದ್ದೆ. ಹಾಗಾಗಿ ಹಾಕ್ಸ್ಕೊತಾ ಇದ್ರು ಕವಿತರು ಕೂಡ. ಅದೇ ಟೈಮಲ್ಲಿ ಬಂದು ಕನುಶ್ರೀ ಮತ್ತು ವಚನ ಇಬ್ಬರು ನನಗೆ ಕೈಗೆ ಮೆಹಂದಿ ಹಾಕ್ಕೊಡು ಅಂತ ಕೇಳಿದರು. ಅದಕ್ಕೋಸ್ಕರ ಪುಟ್ಟದಾಗಿ ಡಾಟ್ ಇಟ್ಟು ಅವ್ರನ್ನ ಕಳಿಸ್ದೆ. ಇನ್ನು ಮೆಹಂದಿ ಹಾಕಬೇಕಾದ್ರೆ ಯಾರಾದರೂ ಹಾಕ್ಕೊಟ್ರೇ ಕಂಫರ್ಟೇಬಲ್. ಬೇರೆ ನಮಗೆ ನಾವೇ ಹಾಕ್ಕೊತೀವಿ ಅಂದರೆ ಅದೊಂಥರ ಇರಿಟೇಷನ್ ಅನಿಸ್ತಾ ಇರುತ್ತೆ. ಇನ್ನು ನಾನು ಕೂಡ ಹಾಕಿ ಮುಗಿಸ್ದೆ. ಕೈಗಳ ಅವಸ್ಥೆ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಗ್ಲೌಸು ಕೂಡ ಹಾಕೊಳ್ಳಿಲ್ಲ, ಹಾಗೆ ಕೈನಲ್ಲಿ ಹಾಕಿದೆ. ಹೀಗಾಗಿತ್ತು. ಅಷ್ಟರಲ್ಲಿ ಸಂತನು ಕೂಡ ಬಂದರು. ಅವರಿಗೂ ಕೂಡ ಇವ್ರು ಹೊರಟ ಮೇಲೆ ಊಟ ಹಾಕ್ಕೊಟ್ಟೆ. ಹೆಂಗೈತೆ ಗ್ರೇವಿ ಹೇಳಿ ಸಣ್ಣ ರೂಮ್ ಲೈಟ್ ಆಫ್ ಮಾಡವ, ಅದೇ ರಿಫ್ಲೆಕ್ಟ್ ಆಯ್ತೈತೆ. ಈರುಳ್ಳಿ ಅಲ್ಲೇ ಆಫ್ ಕಟ್ ಮಾಡಿರೋದು ಒಂದು ಬೌಲಲ್ಲಿ ಐತೆ ನೋಡು. ಸಂತು ಇವಾಗ ಊಟ ಮಾಡ್ತಾ ಇರೋದು. ಟೈಮ್ ಆಲ್ರೆಡಿ 4:15. ನಮ್ಮೆಲ್ಲರದ್ದು ಊಟ ಆಯಿತು. ಬೆಳಗ್ಗೆ ತಿಂಡಿ ತಿನ್ನಬೇಕಾದ್ರೂ ಇದೇ ಫಿಲಮ್ ಓಡ್ತಾಯಿತ್ತು. ಇವಾಗ ಊಟ ಮಾಡ್ತಾವ್ರು, ಇವಾಗಲೂ ಇದೇ ಫಿಲಮ್ ಓಡ್ತೈತೆ ನೋಡಿ. ಟೈಮ್ ಇಲ್ಲ, ಹೋಗಿದ್ರು ಆಚೆ. ಇವಾಗ ಬಂದು ಹೆಂಗೈತೆ ಹೇಳಿ ಸಂತು? ಗ್ರೇವಿ ನೋಡಿದ್ರಾ? ರೈಸ್ ಚೆನ್ನಾಗಿದೆ. ಗ್ರೇವಿ ಅಲ್ಲ, ಅದು ಡ್ರೈ ಪೆಪ್ಪರ್ ಡ್ರೈ. ಇವಾಗಾದರೂ ಈ ಫಿಲಮ್ ನೋಡಿ ಮುಗಿಸ್ತಾರ ನೋಡ್ಬೇಕು. ಇಲ್ಲಿ ನೋಡಿ ನನ್ನ ಮಕ್ಕಳ ಅಲ್ಲಿ ಏನೇನೆಲ್ಲ ಅಂಡಿಟ್ಟಿರ್ತಾರೆ ಅಂದರೆ ಸೋಫಾ ಕವರ್ ಯಾವುದೂ ಇಲ್ಲ. ಹಾಕ್ಬೇಕಂತೆ ಮೂವಿ. ನಾವೆಲ್ಲ ಬೇಗ ಊಟ ಮಾಡಿ ಮುಗಿಸಿದ್ವಿ. ಸಂತು ಇವಾಗ ಮಾಡ್ತಾಯಿದ್ದಾರೆ. ಅಂದರೆ ಕವಿತರು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಇನ್ನು ಅವರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಲ್ಲ. ಇನ್ನು ಅವ್ರು ಬಂದಾಗ ನಾವು ತಿಂತ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಂದು ಮುಗಿಸ್ಬಿಟ್ಟು ನಾವು ಕೂತಿದ್ವಿ. ಇನ್ನು ಸಂತು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಇವಾಗ ತಿಂತ ಕೂತಿದ್ದಾರೆ. ಇನ್ನು ಮೆಹಂದಿ ಹಾಕಿರೋ ಕೈ ಕಲರ್ ನೋಡಿ. ಈ ಕೈಗಿಂತ ಜಾಸ್ತಿ ಹಾಕಿರೋ ಕೈಲೈತೆ. ನಾವು ನಾರ್ಮಲ್ ಮೆಹಂದಿ ಹಾಕಬೇಕು ಅಂದಾಗ ಬರಲ್ಲ, ಈ ಥರ ಚೆನ್ನಾಗಿ ಕಲರ್ ಬಂದೈತೆ. ಮಾತ್ರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮೆಹಂದಿ ಟೇಸ್ಟ್ ಅನ್ಕೋಬೇಡಿ, ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈದು ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚಿಕನ್ ರೆಸಿಪಿ ಕೇಳಿದವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏನು ಅವ್ರಿಗೆ ಮೂವಿ ಅಂತ ಹಾಕ್ಕೊಡ್ತೀನಿ. ಮೂವಿ ಹಾಕ್ಬಿಟ್ಟು ನಾನು ಏನು ವೀಡಿಯೋ ಮಾಡಲಿ. ಸೊ ನಾನು ಸ್ವಲ್ಪ ನೋಡ್ತೀನಿ, ಮುಂಚೆನೇ ನೋಡಿದ್ದೀನಿ, ಬಟ್ ಆದ್ರೂ ನನಗೂ ಇನ್ನೂ ನೋಡೋ ಇಂಟ್ರೆಸ್ಟ್ ಐತೆ.
ಹಾಗಾಗಿ ನಾನು ನೋಡ್ತೀನಿ. ಇವತ್ತು ನನ್ನ ಉತ್ತರ ನೋಡಿದ್ರೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಬೇರೆ ಥರ ಇರ್ತೀನಿ. ಸಂಡೇ ಮುಂಚೆನೂ ಹಿಂಗೆ ಇರ್ತಿದ್ದೆ, ಬಟ್ ಕ್ಲಾಸ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಚೇಂಜ್ ಆಗಿದ್ದೆ. ಬಟ್ ಇವಾಗ ಮತ್ತೆ ಸಂಡೇ ಬಂದಾಗೆಲ್ಲ ಹಿಂಗೆ ಇರೋದು. ಹಿಂಗಿದ್ರೇ ಒಂಥರ ಕಂಫರ್ಟಬಲ್. ಹಾಂ, ಹೇರ್ ಕಟ್ ನ್ಯೂ ಹೇರ್ ಕಟ್. ನಮ್ಮ ಸಾನುಗೆ ಅವಳ ಹೇರ್ನ ಕಟ್ ಮಾಡಿಬಿಟ್ರೆ ಅಳುನೇ ಬಂದ್ಬಿಡುತ್ತೆ. ಅವಳು ಹೇರ್ ಕಟ್ ಮಾಡಿಸ್ಕೊಂಡು ಬಂದಾಗ ಅಳ್ತಿರೋಳು ಯಾವಾಗ್ಲೂ ಹಾಗೆ. ಅವಳು ಹೇರ್ ಕಟ್ ಮಾಡಿಸ್ಕೊಂಡು ಬಂದಾಗ ಅಳ್ತಾಳೆ ಅವಳು ಸ್ವಲ್ಪ ದಿನದವರೆಗೂ. ಅದಕ್ಕೆ ಹೇಳ್ತಾ ಇದ್ದೀನಿ, ಉದ್ದ ಬೆಳೆದ್ಬಿಟ್ಟೈತೆ ಸಾನು, ಕಟ್ ಮಾಡಿಸು ಅಂತೇಳಿ. ಸ್ಪ್ಲಿಟ್ ಎಂಡ್ಸ್ ಆಗ್ಬಿಟ್ಟೈತೆ ಮಮ್ಮಿ ಅಂದ್ಲು, ಅದಕ್ಕೆ ತುಂಡು ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಕಟ್ ಮಾಡಿಸ್ಬಿಡು ಸಾನು, ಅವಾಗ ಇಷ್ಟ ಆಗುತ್ತೆ. ನಮ್ಮ ಸಾನವ್ರು ರೀಲ್ಸ್ ನೋಡೋದು ಜಾಸ್ತಿ ಕಲ್ತ್ಬಿಟ್ಟವಳೆ ಅಷ್ಟೇ, ಅದಕ್ಕೆ ಎಷ್ಟೊಂದು ಡೈಲಾಗ್ ಹೊಡಿಯೋದು ಅವಳು. ನಾನು ರೆಡಿ ಆಗಿದ್ದೀನಿ, ಹಾಗೆ ಜೊತೆಗೆ ಕನುಷಿನೂ ಕೂಡ ರೆಡಿಯಾಗಿದ್ದಾಳೆ. ಇನ್ನೂ ಒಬ್ಬರ ಜೊತೆಗೆ ವಚನ ಮೇಡಮ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಹೊರಗಡೆ ಹೋಗ್ತಿದ್ವಿ ಅಂದರೆ ಯಾರ್ಯಾರು ಅಂದರೆ ಸಾನು ಇಲ್ಲ, ಹಾಗೆ ಸಂತೂನೂ ಇಲ್ಲ, ಹಾಗೆ ಚಹನ ಅಂದರೆ ಚಿಂಕಿ ಮೀನ್ಸ್ ಅಂದರೆ ವಚನ ಅವ್ರ ಅಕ್ಕನೂ ಇಲ್ಲ, ಕವಿತಾ, ನಾನು, ಕನು ಮತ್ತು ವಚನ ನಾವು ಇಷ್ಟು ಜನ ಹೊರಗಡೆ ಹೋಗೋಣ ಅಂತೇಳಿ. ಅಂದರೆ ರೋಬೋಟಿಕ್ ಅನಿಮಲ್ ಅಂತ ಹೇಳಿ, ರೋಬೋಟಿಕ್ ಅನಿಮಲ್ಸ್ ಝೂ ನಮಗೆ ಪ್ರೊನೌನ್ಸೇ ಬರ್ತಾ ಇಲ್ಲ. ಜೂಗಾಡ್ ನಾವೆಲ್ಲ ಫಸ್ಟು ಝೂ ಅಂತ, ಅದು ಝೂ ಅಂತ ಬರಲಿಲ್ಲ, ಜೂಗಾಡ್ ಹೋಗ್ತಾ ಇದೀವಿ ನಾವು, ಜೂಗಾಡ್ಗೆ ಅಂತಿದ್ವಿ. ಹಾಗೆ ನಾವು ಹೋಗಿದ್ವಿ. ಸೊ ಅಲ್ಲಿ ಹೋಗೋಕ್ಕೆ ಅಂತೇಳಿ ರೆಡಿ ಆಗಿದ್ವಿ. ಇದು ಯಾವಾಗಲೂ ಒಂದು ಟೈಮು ಸಾನು ಬರ್ತಾಳೆ, ಅದೇನಿತ್ತು ಅವಾಗ ದಸರಾ ಹಬ್ಬ, ಆಯುಧ ಪೂಜೆ ದಿನ. ಸ್ಕೂಲಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟ ಇಲ್ಲ, ಮನೇಲಿ ಸೆಲೆಬ್ರೇಟ್ ಮಾಡ್ತಾಳೆ, ಸ್ಕೂಲಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ಕರ್ಕೊಂಡೋಗಿದ್ವಿ ಒಂದ್ಸರಿ ಝೂಗಾಡ್ಗೆ ಹೋಗಿದ್ವಿ. ಸೊ ಹಿಂಗೆ ಅವಾಗ ಹಾಗಾಗಿ ಇವಾಗ ಕನುಷಿ ತುಂಬ ದಿವಸದಿಂದ ಅದು ಪೇಪರ್ ಕೊಟ್ಬಿಟ್ಟಿದ್ದಾರೆ ಇದಿದೆ ಅಂತ ಹೇಳ್ಬಿಟ್ಟು. ಸಂತು ಹತ್ರ ಹಠ ಮಾಡ್ತಾನೆ ಇದ್ಲು. ಮಧ್ಯಾಹ್ನ ಸಂತು ಬಂದಾಗಲೂ ಕೇಳ್ತಾ ಇದ್ಲು. ಅದಕ್ಕೋಸ್ಕರ ಕವಿತವ್ರು ನಾವೇ ಹೋಗಿ ಬರೋಣ ಬಿಡಿ ಅಂತ ಹೇಳಿ ಕವಿತವ್ರು ಇವಾಗ ಹೋಗೋಣ ಅಂತ ಹೇಳಿದರು. ಹಾಗಾಗಿ ರೆಡಿಯಾಗಿದ್ದೀವಿ. ಅಲ್ಲ ಅವ್ರ ಅವತಾರಗಲ್ಲ ಏನು ಕೊಡ್ಸ್ಬಿಟ್ಟು ಹೋಗ್ಲವಾ? ಆಮೇಲೆ ಹೋಗಿ ನಾವೇ 60 ರೂಪಾಯಿ ಅಲ್ಲಿ ತಿನ್ನೋದೇನಿಲ್ಲ. ಹೌದಾ, ನೋಡ್ಕೊಂಡು ಬಂದು ಇದ್ರೆ ನಿನ್ಗೂ ತಗೊಂಡ್ಬಿಡ್ತೀನಿ, ಇಲ್ಲ ಅಂದ್ರೆ ಚಿಕನ್ ಐತೆ, ಒಳಸುಂಡಿಕ್ಕಿಲ್ಲ. ಡೌ ಮಾಡ್ತಾವಳೆ, ಡೌ ರೆಡಿ. ಸರಿ ನಡಿ ತಂದ್ಕೊಡ್ತೀನಿ ಅಂತ ಬರ್ತಾಳೆ. ಇಲ್ಲ ನಂಗೆ ಇವಾಗಲೇ ಬೇಕು. ಏನ್ ಡೌ ಏನ್ ಹಿಂಗ ಆಡ್ತಿದ್ಯಾ? ನಮ್ ಸಾನು ರೇಗಿಸ್ತಾಗ ಅವಳೆ. ನಮ್ಮ ಮಮ್ಮಿಗೆ ಹೆಂಗ್ ಸೀಟ್ ಬರುತ್ತೆ ಅಂದ್ರೆ ಚೆಕ್ ಮಾಡ್ತಾಳೆ. ಎಷ್ಟು ಈಗ ಬೆಳಗ್ಗೆ ತಿಂದಿದ್ದೀರ ಕತ್ತೆ ತರ ಎಲ್ಲ ತಿನ್ನು, ನೀರು ಕುಡಿದ್ರಲ್ಲೇ ಇದ್ದಿದೆ. ಇವಾಗ ಅದಕ್ಕೋಸ್ಕರ ರೆಡಿ ಆಗಿದ್ವಿ, ಹೋಗಿ ಬರ್ತೀವಿ ಅಲ್ಲಿ. ಇಲ್ಲಿ ಯಾವಾಗಲೂ ಕೂಡ ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳಿ ಸೇಲ್ನ ಹಾಕ್ತಿದ್ರು. ಅಂದರೆ ಸಂತೃಪ್ತಿ ಹೋಟೆಲ್ ಅಂತ ಈಗ ರೀಸೆಂಟಾಗಿ ತೋರಿಸಿದ್ದೆ ನಿಮಗೆ, ನಾನು ಊಟಕ್ಕೆ ಬಂದಿದ್ವಿ ಅಲ್ಲೇ ಆ ಥರ ಸೇಲ್ ಹಾಕ್ತಿದ್ರು, ಅಲ್ಲಿ ಮಾಡಿರೋವಂಥದ್ದು. ಯಾವಾಗಲೂ ಇಲ್ಲ ಹೊರಗಡೆ ಮಾತ್ರ ಈ ಪಿಂಗಾಣಿ ಸೆಟ್ಗಳೇ ಇರುತ್ತೆ, ಚೆನ್ನಾಗಿರುತ್ತೆ, ಹಾಗೆ ಕಾಸ್ಟ್ಲಿನೂ ಕೂಡ ಇರುತ್ತೆ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಪಿಂಗಾಣಿ, ಗ್ಲಾಸು ಈ ಥರದ್ದೇ ಇಷ್ಟ ಆಗೋದು. ಬಟ್ ಆದರೆ ಅಷ್ಟೊಂದು ಜಾಸ್ತಿ ಅನಿಸ್ತು. ಇನ್ನು ಒಳಗೋಗಿ ನೋಡೋಣ ಅಂತ ಹೋದ್ವಿ. ಒಬ್ರಿಗೆ 60 ರೂಪಾಯಿ ಟಿಕೆಟ್ ಇದ್ದಿದ್ದು. ಚೆನ್ನಾಗಿತ್ತು ಒಳಗಡೆ ನೋಡೋದಕ್ಕೆ ಮಾತ್ರ, ನಿಜವಾದ ರಿಯಲ್ ಥರನೇ ಇತ್ತು. ಅಂದರೆ ಎದ್ದು ಯಾವುದೂ ಬರಲಿಲ್ಲ ಅಷ್ಟೇ, ನೋಡೋದಕ್ಕೆ ಮಾತ್ರ ರಿಯಲ್ ಅನ್ನೋ ರೀತಿಯೇ ಇದ್ವು ಎಲ್ಲ. ಇಲ್ಲಿ ನಾನು ರಾಗಿ ಅಲ್ಲಿ ಏನಿದೆ ಸೌಂಡ್ಸ್ ಅದನ್ನೇ ಹಾಕಬೇಕು ಅಂತ ಅಂದ್ಕೊಂಡೆ. ಎಲ್ಲ ಚೆನ್ನಾಗಿತ್ತು ಸೌಂಡ್ಸ್ ಎಲ್ಲ, ಪ್ರಾಣಿ ಸೌಂಡ್ಸ್ಗಳು ಸಮೇತನೂ ಕೂಡ ಪ್ರಾಣಿಗಳನ್ನ ಮಾಡಿದರು. ಬಟ್ ಅದರಲ್ಲಿ ಏನಾದರೂ ಕಾಪಿರೈಟ್ ಇಶ್ಯೂ ಬರುತ್ತೇನೋ ಅಂತ ಡೌಟ್ ಆಗ್ತಿದೆ. ಅದಕ್ಕೋಸ್ಕರ ಬೇಡ ಅನಿಸಿದೆ. ನೋಡೋಣ ಬೇರೆ ಯಾವುದಾದ್ರೂ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ನಿಜಕ್ಕೂ ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಅಲ್ಲಿ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿದ್ವು, ವೀಡಿಯೋದಲ್ಲಿ ಕಾಣೋದಕ್ಕಿಂತ ಅಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮ್ಮಲ್ಲಿ RR ನಗರದಲ್ಲಿ ನಿಯರ್ ಯಾರಾದರೂ ಇದ್ದರೆ ಬಂದು ನೋಡಿ, ಇಲ್ಲಾಂದರೆ ನಿಮ್ಮಲ್ಲಿ ಯಾವಾಗಲಾದರೂ ಈ ಶೋನ ಅಂದರೆ ಇದನ್ನು ಆರ್ಗನೈಸ್ ಮಾಡಿದರೆ ಮಿಸ್ ಮಾಡ್ದೇ ಹೋಗಿ ನೋಡಿ. ನಮಗೂ ಇಷ್ಟ ಆಯಿತು, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ಇದೆಲ್ಲ ಜಾಗ. ಯಾಕೂ ಚೆನ್ನಾಗಿದೆ, ಡೈನೋಸರಸ್ ಎಲ್ಲ ಚೆನ್ನಾಗಿ ಮಾಡೋರು, ಎಲ್ಲ ಚೆನ್ನಾಗೈತೆ. ಇಲ್ಲಿ ವೀಡಿಯೋದಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಡೈರೆಕ್ಟಾಗಿ ಸಾಗದಾಗ ಕಾಣಿಸ್ತಾ ಇತ್ತಲ್ವಾ, ಅದು ಲೈಟ್ ಬೀಳ್ತಿದೆಯಲ್ಲ.
ಅದರಲ್ಲಿ ಏನು ಕೊಡ್ಬೋದು ಹೇಳಿ? ಒಂದು ಕಸದ ಮರನೋ ಒಂದು ಲೋಟನೋ ಏನೋ ಇಸ್ಕೊಂಡು ಹೋಗ್ಬೇಕು. ಇನ್ನು ನೋಡೋದಕ್ಕೆ ಮಾತ್ರ ಅಲ್ಲಿ ಪ್ರಾಣಿಗಳನ್ನ ನೋಡಿದ್ಮೇಲೆ ಎಕ್ಸಿಬಿಷನ್ ಮಿನಿ ಎಕ್ಸಿಬಿಷನ್ ಮೈಸೂರು ಹಪ್ಪಳ ಜೊತೆಗೆ ವೆಜಿಟೇಬಲ್ಸ್ ಆಲ್ಮೋಸ್ಟ್ ಎಕ್ಸಿಬಿಷನಲ್ಲಿ ಜಾಸ್ತಿ ಹಪ್ಪಳ ಬಜ್ಜಿ ಫಸ್ಟ್ ಟೈಮ್ ಹಂಗೆ ಕ್ಯಾಮ್ರಾ ಕ್ಲಿಕ್ ಮಾಡಿ ಅದು ಮೇಲ್ಗಡೆ ಕ್ಯಾಮ್ರಾ ಥರ ಇದೆ. ಗೇಮ್ ಆಡ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ಫೋನ್ಪೇ ಎಲ್ಲ ಗೇಮ್ ಹತ್ರನೂ ಇರಲಿಲ್ಲ. ಒಬ್ರ ಹತ್ರ ಹೋಗ್ಬಿಟ್ಟು ಫೋನ್ಪೇ ಅಂತ ಅವ್ರೇನು ಸೇಲ್ ಮಾಡ್ತಾ ಇರೋ ಥರ ಕೂಗ್ತಾಯಿದ್ರು. ಅವ್ರ ಹತ್ರ ಫೋನ್ಪೇ ಮಾಡಿ ಕ್ಯಾಚ್ ಇಸ್ಕೊಂಡು ಬರೋದು. ಇನ್ನು ಕವಿತರು ಹೋಗಿ ಫೋನ್ಪೇ ಮಾಡಿ ಹಾಗೆ ಕ್ಯಾಚ್ ಇಸ್ಕೊಂಡು ಬಂದಿದ್ರು. ಇನ್ನು ಹೊರಗಡೆ ಎಂಟ್ರೆನ್ಸಲ್ಲಿ ಇದು ಹಾಕಿದ್ರು. ಹೋಗ್ಬೇಕಾದ್ರೆ ನಾವು ನೋಡಲೇ ಇಲ್ಲ, ಈ ಸೈಡಲ್ಲಿತ್ತು. ಇದ್ರಕ್ಕೂ ಸೌಂಡೆಲ್ಲ ನೀಟಾಗಿ ಕೊಟ್ಟಿದ್ರು. ಅಷ್ಟು ಚೆನ್ನಾಗಿತ್ತು ಹೋಗಿ ಬಂದಿದ್ದು ಹೊರಗಡೆ ಅಂತ ಅನಿಸ್ತು ಇವತ್ತು. ಇಲ್ಲಿ ನಾನು ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರು ಏನು ಅಂತ ನೋಡ್ತಾ ಇರ್ಬೋದು, ಕೋಳಿ ಬಸ್ಸಾರು. ಇದನ್ನು ನನಗೆ ನಮ್ಮ ಕ್ಲಾಸ್ ಟೀಚರ್ ಅಂದರೆ ನಮ್ಮ ಟ್ಯೂಷನ್ ಕ್ಲಾಸ್ ಟೀಚರು ನನಗೆ ತಂದುಕೊಟ್ರು. ಅಂದರೆ ಅವರು ಇವತ್ತು ಕೋಳಿ ಬಸ್ಸಾಂಬಾರು ಮಾಡಿದ್ದೀನಿ ದಿವ್ಯಾ ಮುದ್ದೆ ಜೊತೆಗೆ ತಗೊಂಡು ಬಂದು ಕೊಡ್ತೀನಿ ಟೇಸ್ಟ್ ನೋಡು ಅಂತ ಹೇಳಿ ತಂದುಕೊಟ್ರು. ಅದಕ್ಕೋಸ್ಕರ ನನಗೆ ಮುದ್ದೆ ಬೇಕಿತ್ತು. ಸಾಂಬಾರು ಅಂದರೆ ಮುದ್ದೆ ಬೇಕೇ ಬೇಕು ಅನಿಸ್ತು. ಅದಕ್ಕೋಸ್ಕರ ಮುದ್ದೆ ಮಾಡ್ಕೊಂಡೆ. ಅದಷ್ಟೇ ಸಾಕು, ಇನ್ನು ರೈಸ್ ತಿನ್ನೋದಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಊಟ ಮಾಡ್ತೀನಿ. ಇನ್ನು ನಾವು ಕೂಡ ಹೋಗಿ ಬಂದಿದ್ದಾಯಿತು, ಸಾಕಾಯಿತು. ಅಲ್ಲಿ ಮಾತ್ರ ಅದು ಆಡಬೇಕಾದ್ರೆ ನಂಗೆ ಫುಲ್ ಭಯನೇ ಆಯಿತು. ಫಸ್ಟ್ ಟೈಮ್ ನೀವು ಹಾಕಕ್ಕಾಗಿರ್ಲಿಲ್ಲ ಯಾಕಂದ್ರೆ ಬಿದೋಗುತ್ತೆ ಅಂತ ಹೆದರಿಕೆಯಲ್ಲಿ. ಆದ್ರೆ ಹೆಂಗ್ ಕಿಚ್ಚಿದ್ರು ಗೊತ್ತಾ, ನಾನು ಫುಲ್ ಕಿರ್ಚ್ಕೊಂಡೆ. ನಂಗೆ ಫುಲ್ ಭಯ. ನಂಗೆ ಯಾವತ್ತೂ ಅಭ್ಯಾಸನೇ ಇಲ್ಲ. ಫಸ್ಟ್ ಟೈಮ್ ನಾನು ಅಲ್ಲಿ ಕೂತಿದ್ದು. ಯಾಕೆ ಸುಮ್ಮನೆ ಇರು, ಕೊಡ್ತೀನಿ. ಅವಳು ನಾಡ್ಕಾಡ್ತಾವಳು, ನೀನು ನೋಡು. ಫುಲ್ ಭಯದಲ್ಲಿ ಹೆದರ್ಕೊಂಡೆ. ನಮ್ಮ ಸಾನು ಬರೆಯೋದಿತ್ತು ಅಂತ ಹೇಳ್ಬಿಟ್ಟು ಏನೋ ನಮ್ಮ ಸಾನುಗೆ ಆಗ್ಬಿಟ್ಟೈತಿ ಇವತ್ತು. ಯಾಕೋ ಹೆಂಗೆ ಆಡ್ತಾವಳು ಗೊತ್ತಾ, ಹೆಂಗೆಂಗೋ ಆಡ್ತಾವಳು ನಮ್ಮ ಸಾನು. ಯಾಕೆ ಅಯ್ಯೋ ಕಿತಾಪತಿಗಳು. ಅಲ್ಲಿಂದ ಬಂದ್ವಿ, ಸಾಕಾಯ್ತು. ಇವಾಗ ಊಟ ಮಾಡಿಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿದ್ರೆ ಮಾಡ್ತೀನಿ. ಇನ್ನು ಬೆಳಿಗ್ಗೆಗೆ ಪೂಜೆ ಇದೆ, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ ಮಲಗ್ತೀನಿ. ಓಕೆ, ಇನ್ನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಹಿಂಗೆ ಥ್ಯಾಂಕ್ ಯು ಸೋ ಮಚ್.